ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಖತ್ ಟೇಸ್ಟಿಯಾಗಿರುವ ಹಾಗೂ ಕ್ರಿಸ್ಪಿಯಾಗಿರುವ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಬಾಳೆಕಾಯಿ, ಎಣ್ಣೆ, ಕಡಲೆ ಹಿಟ್ಟು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಸೋಡಾ ಪುಡಿ, ಅಜ್ವಾನ ಇಷ್ಟಿದ್ರೆ ಸಾಕು, ರೆಡಿ ಆಗುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಬಾಳೆಕಾಯಿನ ತೊಗೊಂಡಿದ್ದೀನಿ. ಅದರ ಮೇಲ್ಗಡೆ ಇರುವ ಸ್ವಲ್ಪ ಸಿಪ್ಪೆ ತೆಗಿತಿದ್ದೀನಿ, ನಾರಿನ ಅಂಶ ಅಂತ ಇರತ್ತಲ್ಲ, ಸೊ ಅದನ್ನು ತೆಗಿತಿದ್ದೀನಿ ನಾನು. ಇದನ್ನು ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನೀವು ಬಾಳೆಕಾಯಿನ ಕಟ್ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಉದ್ದದಾಗಿ ಕಟ್ ಮಾಡ್ಕೊತಿದ್ದೀನಿ. ಬಾಳೆಕಾಯಲ್ಲಿ ನಾನು 2 ಭಾಗ ಮಾಡ್ಕೊಂಡು ಅದ್ರ ಮೇಲಿರೋ ನಾರಿನಾಂಶ ತಕ್ಕೊತಿದ್ದೀನಿ. ಇವಾಗ ನೀವು ಚಾಕು ಸಹಾಯದಿಂದ ತಕ್ಕೋಬೋದು, ಇಲ್ಲ ಸ್ಪೂನ್ಲಿನೂ ತಕ್ಕೋಬೋದು. ಸ್ಪೂನ್ಗಿಂತ ಚಾಕುಲಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದು 1ರಲ್ಲಿ 2 ಭಾಗ ಮಾಡಿದ್ದೀನಲ್ಲ ಬಾಳೆಕಾಯಿ, ಸೊ ನಾನು ಒಂದೊಂದು ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ನಿಮ್ಗೆ ಇದೇ ಥರ ಕಟ್ ಮಾಡ್ಕೋಬೇಕಂತೇನಿಲ್ಲ, ನೀವು ಈ ಪೀಸಲ್ಲಿ 2 ಭಾಗ ಮಾಡಿನೂ ಸಹ ನೀವು ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ನಾನು ನೀರಿನಲ್ಲಿ ಒಂದು 5 ನಿಮಿಷ ನೆನೆಯಕ್ಕೆ ಇಡ್ತಿದ್ದೀನಿ. ನೆಕ್ಸ್ಟ್ ನಾನು ಒಂದು ಬಾಳಿಗೆ ತೊಗೊಂಡಿದ್ದೀನಿ. ಒಂದು 2 ಕಪ್ ಆಗೋಷ್ಟು ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಿದ್ದೀನಿ, ಒಂದು ಬೌ ತೊಗೊಂಡು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಕಡಲೆ ಹಿಟ್ಟು ಹಾಕ್ಬೋದು. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ, ಆಮೇಲೆ ಸೋಡಾ, ಅಜ್ವಾನ, ಗರಂ ಮಸಾಲ, ಉಪ್ಪು ಒಂದು ಕಾಲು ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಎಲ್ಲನೂ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ನೀವು ಜಾಸ್ತಿ ಖಾರ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಖಾರ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ನೀರು ಸ್ವಲ್ಪನೇ ಹಾಕಿ ಗಂಟಿಲ್ಲಾರ್ದಂಗೆ ಬಜ್ಜಿ ಹಿಟ್ಟು ಅದಕ್ಕೇ ಸೇಮ್ ಅದೇ ಥರನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಗಂಟೆ ಏನು ಇರಬಾರ್ದು, ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕ್ಕೊತಿದ್ದೀನಿ. ಎದಕ್ಕಪ್ಪ ಅಂದರೆ ಇದು ಕ್ರಿಸ್ಪಿಯಾಗಿ ಬರಲಿ ಅಂತ. ನಾನು ಮುಂಚೆನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ಥರ ಬಜ್ಜಿ ಮಾಡಿದರೂ ನಾನು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ನಾನು ಬಾಳೆಕಾಯಿನ ಹೆಚ್ಚಿಟ್ಟಿದ್ದೆಲ್ಲ, ಸೊ ಅದನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ಬಿಡ್ತಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬಿಡೋ ಮುಂದೆ ಹುಷಾರಾಗಿ ಬಿಡಿ, ಯಾಕಂದರೆ ಅದು ಉದ್ದದಾಗಿ ಕಟ್ ಮಾಡಿರ್ತೇವಲ್ಲ ನಾವು, ಸ್ವಲ್ಪ ಎಣ್ಣೆ ಚಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಷ್ಟೇ. ಇವಾಗ ನೋಡಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲರೂ ಬಾಳೆಕಾಯಿ ಚಿಪ್ಸು ಈ ಥರ ಎಲ್ಲ ತಿಂದಿರ್ತಾರೆ. ಬಾಳೆಕಾಯಿ ಬಜ್ಜಿನೂ ತುಂಬ ಸಖತ್ತಾಗಿರುತ್ತೆ. ನೀವು ಸಾಯಂಕಾಲ ಏನಾದರೂ ಈ ಥರ ಬಾಳೆಕಾಯಿ ಬಜ್ಜಿ ಎಲ್ಲ ಟೀ ಜೊತೆಗೆ ತಿಂದರೆ ತುಂಬ ಸಖತ್ತಾಗಿರುತ್ತೆ. ಇವಾಗ ನಾವು ನಾರ್ಮಲ್ ಬಜ್ಜಿ ಎಲ್ಲ ತಿಂತೀವಲ್ಲ, ಸೊ ಡಿಫ್ರೆಂಟಾಗಿ ಈ ಥರ ಬಜ್ಜಿ ಎಲ್ಲ ಟ್ರೈ ಮಾಡಿದರೆ ತುಂಬ ಸಖತ್ ಟೇಸ್ಟಿ ಆಗಿರುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಬಿಸಿಯಾಗಿರುವ ಬಾಳೆಕಾಯಿ ಬಜ್ಜಿ ರೆಡಿ ಆಗಿದೆ. ಅದಕ್ಕೆ ಕಾಂಬಿನೇಷನ್ ಆಗಿಲ್ಲೇ ನಾನು ಕಾಯಿ ಚಟ್ನಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪುದೀನ ಚಟ್ನಿನೂ ತೊಗೋಬೋದು. ಇವತ್ತು ಮಾಡಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.